ಏನು ಸುಬ್ಬು ಅಷ್ಟ್ ದೊಡ್ಡ ಅಂಗಡಿ ಇಟ್ಕೊಂಡಿದ್ದಾನೆ, ಚಿಲ್ರೆ ಕೊಡಲ್ಲ ಅಂತಾನೆ. ಈ ಚಿಲ್ರೆ ಯಾರ ಹತ್ರನೂ ಕೇಳೋದು? ನೋಡು ಏನು ಸುಬ್ಬು ಇಷ್ಟೊಂದು ದುಡ್ಡು ಇಟ್ಟಿದ್ದಾನೆ? ಅಕ್ಕ ನಾವು ಕಡೆ ಚಿಲ್ಲರೆ ಸಿಗ್ತಾನ ಕೇಳು. ಕಳ್ಳನಾಗಲಾರೆ ಸುಳ್ಳೊಂದ ಹೇಳಲನ, ಏನಾದ್ರೂ ಭಿಕ್ಷೆ ಹಾಕಿಮ್ಮ. ನಿನಗೆ ₹1 ಹಾಕ್ಬೇಕು ಅಂತ ಅನ್ನಿಸ್ತಾ ಇದೆ, ಆದ್ರೆ ನನ್ನ ಹತ್ರ ₹500 ಚೇಂಜ್ ಇಲ್ಲ. ಅದಕ್ಕೆ ಯಾಕಮ್ಮ ಬೇಸರ ಮಾಡ್ಕೊತೀರಿ? ಕೊಡಿ, ನಾನೇ ಕೊಡ್ತೀನಿ. ನಾನೇ ಸಂಪಾದನೆ ಮಾಡಿದಪ್ಪ. ಹಾ, ಇಡೀ ಬಡಾವಣೆ ಸುತ್ತೀನಿ, ಬೆಳಗಿನ ಸಾಯಂಕಾಲ ತನಕ ಡ್ಯೂಟಿ ಮಾಡ್ತೀನಿ, ದಿನಕ್ಕೆ ₹1,000 ಸಂಪಾದನೆ ಮಾಡ್ತೀನಮ್ಮ. ಯಾವ್ದೋ ಭಿಕ್ಷುಕನ ದುಡ್ಡಿದೆ ಅಂತ ನೀನ್ ಯಾಕಮ್ಮ ತಲೆ ಕೆಡ್ಸ್ಕೊಂಡಿದ್ಯಾ? ಮೇಕಪ್ ಹಾಕೊಳ್ಳೋ ಹಾಗಿಲ್ಲ, ಕಾಸ್ಟ್ಯೂಮ್ ಚೇಂಜ್ ಮಾಡೋ ಹಾಗಿಲ್ಲ, ದಿನಕ್ಕೆ ₹1,000 ಸಂಪಾದನೆ. ನಿಮ್ಗೆಷ್ಟು? ರೀ, ನಾವ್ ಈ ಏರಿಯಾಗೆ ಬಂದು ಎಷ್ಟು ವರ್ಷ ಆಯ್ತು, ಒಂದ್ ಸೈಟ್ ತಗೊಳ್ಳಿಲ್ಲ, ನೀವೊಂದ್ ಕಾರ್ ತಗೊಳ್ಳಿಲ್ಲ, ಹೋಗಿ ನನ್ಗೊಂದ್ ಸರ ಮಾಡಿಸ್ಕೊಡ್ಲಿಲ್ಲ. ಜೀವನ ಕಷ್ಟ ಇದೆಯಮ್ಮ. ನೋಡು, ಆ ತಿಂಗಳಲ್ಲಿ ಬರೋ ಸಂಬಳ ಆ ತಿಂಗಳಿಗೆ ಸರಿ ಹೋಗುತ್ತೆ. ಆದ್ರೆ ಅವನು ತಿಂಗಳಿಗೆ ₹1,00,000 ಸಂಪಾದಿಸಿದ್ದಾನೆ. ಯಾರು? ಆ ಭಿಕ್ಷುಕ. ಸುಬ್ಬು, ಬಂಡವಾಳ ಇಲ್ಲ, ಬಿಲ್ಡಿಂಗ್ ಇಲ್ಲ, ₹1,000 ಸಂಪಾದನೆ. ಅವ ಅಷ್ಟಕೊಂಡ ರೊಕ್ಕ ದುಡಿದು ಸರ್ಕಾರಕ್ಕೆ ಗೊತ್ತಾದ್ರೆ ಟ್ಯಾಕ್ಸ್ ಕಟ್ಬೇಕಾಗತ್ತೆ. ಭಿಕ್ಷುಕರಿಗೆ ಯಾರೇ ಟ್ಯಾಕ್ಸ್ ಹಾಕ್ತಾರೆ, ಅವನಿಗೆ ಸಂಪಾದನೆ ನಿಮ್ಮ ಮಾಮನ್ಗಿಲ್ಲ. ಈಗ ನೀ ಏನ್ ಚಿಂತೆ ಮಾಡಕತ್ತಿ? ಸುಬ್ಬು, ಹೇಗಾದ್ರೂ ಮಾಡಿ ದುಡ್ಡು ಸಂಪಾದಿಸ್ಬೇಕು, ಸಿಂಪಲ್ ಆಗಿ ಜೀವನ ನಡೆಸೋದು ಹೇಗೆ ಅಂತ ಕಲ್ತ್ಕೊಳ್ಬೇಕು. ಈ ಹೊಸ ಬಟ್ಟೆ ಹೊಸ ಪರ್ಕೆನ ಯೂಸೇ ಮಾಡ್ಬಾರ್ದು. ಒಂದ್ ಕೆಲ್ಸ ನೋಡು, ಅಟ್ಟದ ಮೇಲೆ ಹತ್ತಿ ಹಳೆ ಬಟ್ಟೆ ಹಳೆ ಪರ್ಕೆನ ಕೆಳಗಿಳಿಸು. ಅಮ್ಮ ತಾಯೇ, ಏನಾದ್ರು ಭಿಕ್ಷೆ ಹಾಕಿಮ್ಮ. ಅಕ್ಕ ನಿನ್ ಫೋನ್ ಇಡು, ನಾನು ಆಮೇಲೆ ಮಾಡ್ತೀನಿ. ಅಯ್ಯೋ, ಬಸ್ ಒಟ್ಟಿ ಜಮೀನಲ್ಲಿ ಎಷ್ಟು ಬೋರ್ ಹೊಡ್ಸಿದ್ರು ನೀರು ಬರಲ್ಲ, ನಮ್ಮಪ್ಪ ಬಿಡಲ್ಲ. ಭಿಕ್ಷೆ ಹಾಕಿ. ಮುಂದಕ್ಕೆ ಹೋಗಮ್ಮ. ಹಾಗೆಲ್ಲ ಅನ್ಬೇಡಿ ಪ್ಲೀಸ್, ಭಿಕ್ಷೆ ಹಾಕಿ ಕೊಂಡವ್ರೆ. ಭಿಕ್ಷುಕರು ನನ್ನ ಹೆಸರು ಹೇಳ್ತಾ ಇದಾರಲ್ಲಪ್ಪ. ಅಯ್ಯ ಮೇಡಮ್ ನವ್ರೆ, ನಿಮ್ಗೇನು ಬಂತು ಗ್ರಹಚಾರ? ಯಾಕೆ ಭಿಕ್ಷೆ ಬಿಡ್ತಾ ಇದೀರಾ? ಭಿಕ್ಷೆ ಹಾಕಿ ಕೊಂಡವ್ರೆ. ಅಲ್ಲ ಮೇಡಮ್ ನವ್ರೆ, ನಟ ಭಯಂಕರ ಪರಮೇಶ್ವರನ ಪತ್ನಿ ಆಗಿದ್ಕೊಂಡು ನೀವು ಭಿಕ್ಷೆ ಬೇಡೋದ? ಈಗ ಭಿಕ್ಷೆ ಹಾಕಿ, ಇಲ್ಲಾಂದ್ರೆ ಮುಂದಿನ ಜನ್ಮದಲ್ಲಿ ನಾಯಿ ಹುಡ್ತೀರಾ. ಅಯ್ಯೋ ಪರಮ, ನೀನೇನು ಹೇಳ? ಮೇಡಮ್ನವ್ರ ನೀನು ಭಿಕ್ಷೆ ಬೇಡ ಕಳಿಸ್ಬಾರ್ದಾಗಿತ್ತು. ನಾನೇನಪ್ಪ ಭಿಕ್ಷೆ ಬೇಡ ಕಳಿಸ್ದೆ? ಲೇ, ನೀನ್ ಅವಳನ್ನ ನೋಡಿ ಏನಂದೆ? ₹2 ಹಾಕು ಒಂದೇ. ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಬುದ್ಧಿ ಮಾತೇಳಿ ಮನೆ ಕರ್ಕೊಂಡ್ಬರ್ಬೇಕು ತಾನೆ? ಏನ್ ಹೇಳ್ತೀಯಪ್ಪ? ನನಗೆ ಕರಿ ಕೊಟ್ಟು ಬಿಚ್ಚಿಟ್ಟು ಗೋಣಿ ಚೀಲ ತಗೊಂಬನ್ನಿ ಭಿಕ್ಷೆ ಬೇಡ ಅಂದ್ರು. ಅದ್ಯಾವನ ದಿನಕ್ಕೆ ₹1,000 ಸಂಪಾದನೆ ಮಾಡೋ ಭಿಕ್ಷುಕನ್ ತೋರಿಸ್ತಾರ? ಹೌದಾ? ಹೌದಾ ಪರಮ, ಒಂದು ಮಾತು ಮಾತ್ರ ಸತ್ಯ ಕಣ. ಅವ್ನು ಸಂಪಾದನೆ ಮಾಡೋ ದುಡ್ಡ ನಾನು ಮಾಡಕ್ಕಾಗಲ್ಲ, ನೀನು ಮಾಡಕ್ಕಾಗಲ್ಲ. ಅವ್ನ್ ಗೋಣಿ ಚೀಲ ನೋಡ್ದ, ಬರೀ ₹1,000, ₹500, ₹100 ನೋಟ್ಗಳ. ಅಣ್ಣ, ಜನ ಎಲ್ಲ ಯಾಕೆ ಭಿಕ್ಷೆ ಹಾಕ್ತಾರೆ? ಪಾಪ ಮಾಡಿರ್ತವೆ, ಪಾಪ ಬಡ್ಡತ್ತವು. ಕಂಡೋರು ದುಡ್ಡು ಹೊಡೆದಿರ್ತಾರೆ, ಮೋಸ ಮಾಡಿರ್ತಾರೆ, ಲಂಚ ತಗೊಂಡಿರ್ತಾರೆ. ಈ ದುಡ್ಡಲ್ಲಿ ರೂಪಾಯಿಗೆ 2 ಪೈಸಾ ಅಂತ ನಮ್ಮಂತವ್ರಿಗೆ ಏನ್ ತೆತ್ತಿಟ್ಟಿರ್ತಾರೆ. ನಾನು ಜಾಸ್ತಿ ಭಿಕ್ಷೆ ಬೇಡಿ, ಬರೋ ದುಡ್ಡಿಂದ ಒಂದ್ ಸೈಟ್ ತಗೋಬೇಕು. ಪಾಪ ರೆಡ್ಡಿ ಪಾಳ್ಯದಲ್ಲಿ ಸೈಟ್ ಸಿಗುತ್ತೆ, ಕೊಡ್ಸ್ತೀನಿ ಬಿಡು. ಯಾಕಮ್ಮ ಈ ರೀತಿ ಬದಲಾದ ನೀನು? ರೀ, ಭಿಕ್ಷಕರಿಗೆ ಏನು ಖರ್ಚಿರಲ್ಲ, ಬಟ್ಟೆ ಖರ್ಚಿರಲ್ಲ, ಕರೆಂಟ್ ಖರ್ಚಿರಲ್ಲ, ಬಂದಿದ್ದೆಲ್ಲ ಲಾಭನೇ. ರೀ, ರಂಗಣ್ಣ ದಿನಕ್ಕೆ ₹1,000 ದುಡಿತಾನೆ. ಅದೇ ದುಡ್ಡಲ್ಲಿ ನಾಗರಬಾವಿ ಹತ್ರ ಒಂದ್ ಸೈಟ್ ತಗೊಂಡಿದ್ದಾನೆ. ಪ್ಲಾನ್ ಸ್ಯಾಂಕ್ಷನ್ ಆಗ್ಲಿ ಅಂತ ಕಾಯ್ತಾ ಇದ್ದಾನೆ. ಅವನ ಹತ್ರ ಸೈಟ್, ನಿಮ್ ಹತ್ರ ಟ್ಯೂಬ್ ಲೈಟ್. ಪರಮೇಶ್ವರ ಅವರೇ, ದುಡ್ಡು ಉಳಿಸಿ ಏನ್ರಿ ಮಾಡ್ತೀರಾ? ಒಳ್ಳೆ ಬಟ್ಟೆ ಕೊಡೋದು ಬೇಡವಾ? ಇಂಥ ಸೀರೆ ಏನ್ರಿ ಕೊಡೋದು? ನೋಡ್ರಿ ಎಷ್ಟು ಧೂಳಿದೆ, ಇಂಥ ಸೀರೆ ಉಟ್ಕೊಂಡ್ರೆ ಕಾಯಿಲೆ ಬರ್ದೇ ಇರುತ್ತೇನ್ರಿ? ಡಾಕ್ಟ್ರೆ, ನನ್ನನ್ ಬೈಬೇಡಿ. ನನ್ನ ಹೆಂಡತಿ ಈ ಸ್ಥಿತಿಗೆ ನಾನ್ ಕಾರಣ ಅಲ್ಲ. ರೀ, ಕೈ ನೋಡ್ರಿ, ಉಗುರು ತುಂಬಾ ಕೊಳೆ ಇದೆಯಲ್ರಿ. ನಮ್ಮಕ್ಕ ಏನ ಭಿಕ್ಷೆ ಬಿಡಕೊಂಡಲ್ರಿ. ಭಿಕ್ಷೆ ಬೇಡದ? ಹೌದೇನೆಯ ಪರಮ? ಅಯ್ಯೋ, ಅವಳಿಗೆ ಹುಚ್ಚು ಡಾಕ್ಟ್ರೆ. ಇಲ್ಲ ಡಾಕ್ಟ್ರೆ, ನಾನು ಹೋಗೋದೇ ಭಿಕ್ಷೆ ಬೇಡಕ್ಕೆ. ಮೊದ್ಲು ಇವಳ ಉಳಿಸ್ಕೊಳ್ಳಯ್ಯ, ಪೊತ್ಕೊಳ್ಳೆ ಕಷ್ಟ ಇದೆ. ಪಾರು, ನೀನು ತಪ್ಪು ಮಾಡ್ತಾ ಇದೀಯಾ. ನಿನ್ ಪತಿ ಪರಮೇಶ್ವರನ್ಗೆ ಅವಮಾನ ಮಾಡ್ತಾ ಇದೀಯಾ. ಅವರು ತಲೆ ಎತ್ಕೊಂಡು ಓಡಾಡೋದಕ್ಕಾಗ್ತಾ ಇಲ್ಲ. ನೀನ್ ಹೀಗೆ ಮುಂದುವರೆದ್ರೆ ನಿನ್ ಪತಿ ಪರಮೇಶ್ವರ ನಿನ್ನನ್ ಬಿಟ್ಟು ಬೇರೆ ಊರಿಗೆ ಹೋಗ್ತಾರೆ, ಬೇರೆ ಹೀರೋಯಿನ್ ಮದ್ವೆ ಆಗ್ತಾರೆ. ಏನಾಯ್ತಮ್ಮ? ನನ್ನ ಹಾಸ್ಪಿಟಲ್ ಸೇರಿಸ್ರಿ, ನನ್ನ ಕಾಪಾಡಿ. ಇನ್ ಮುಂದೆ ನಾನು ಭಿಕ್ಷೆ ಬೇಡಲ್ಲ. ತುಕ್ಕ ನೀನಾಕ ತಗೊಂಡೆ? ಮಾಮ, ನನ್ ಕಡೆ ರೊಕ್ಕಿಲ್ಲ ಅಂದ್ರೆ ವೇದಾರ್ ನನ್ ಮದುವೆ ಹಂಗಿಲ್ಲ, ಅದಕ್ಕೆ ನಾ ಭಿಕ್ಷೆ ಬಿಡಕ್ ಹೋಗ್ತೀನಿ.